ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ವಾಯ್ಸ್ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸರಿಯಾಗಿ ಕೇಳಿಸಲ್ಲ, ಬೇಜಾರು ಮಾಡ್ಕೊಂಡು ಸಾರಿ. ಅದಕ್ಕೆ ಇವಾಗಲೂ ಮಾಡ್ಕೊಂಡ್ಬಿಡ್ತೀವಿ. ಹಾಯ್ ಮಾಡು ಯಕ್ಷಿ, ಇಲ್ಲಿ ನೋಡು. ಹಾಯ್. ಬೆಳಗಿನ ಜಾವನೆ ಹೋಗ್ಬೇಕಿತ್ತು, ಅದಕ್ಕೆ ರಾತ್ರಿ ಎಲ್ಲ ರೆಡಿ ಮಾಡ್ಕೊಂತ ಇದ್ವಿ. ರಂಗೋಲಿ ಹಾಕ್ತಾ ಇದ್ದೆ ನಾನು, ಅವಳು ಒಳಗಡೆ ತೊಳ್ಕೊಂತ ಇದ್ಲು. ಅದಾದ್ಮೇಲೆ ಬೆಳಗಿನ ಜಾವ 4:15 ಹಂಗೇನೋ ಹೊರಟಿದ್ದು ನಾವು. ಲಾರಿಲಿ ಹೋಗಿದ್ದು ನಾವು. ಹೋಗ್ಬೇಕಾದ್ರೆ ಮನೇಲಿ ಇದ್ದಾಗ ಏನು ಅನ್ನಿಸ್ಲಿಲ್ಲ, ಒಂಥರ ಶೆಕೆ ಶೆಕೆ ತರ ಫೀಲ್ ಆಗ್ತಿತ್ತು. ಬಟ್ ಲಾರಿ ಅದು ಓಪನ್ ಇರುತ್ತಲ್ವಾ, ಅಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಚಳಿ ಚಳಿ ಆಯ್ತಿತ್ತು. ಎಲ್ಲ ಬ್ಯಾಗ್ ಅಲ್ಲಿ ಎತ್ತಿಟ್ಟಿರ್ತಕ್ಕಂತ ಎಲ್ಲ ಬೆಡ್ಶೀಟ್ ಆಗಿರ್ಬೋದು, ಟವಲ್ಸ್ ಆಗಿರ್ಬೋದು ಎಲ್ಲ ಹೊತ್ಕೊಂಡು ಇದ್ ಮಾಡ್ತಿದ್ರು. ಮಕ್ಳುಗಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ರು ಎಲ್ಲ ವ್ಯೂಸ್ ನೋಡ್ಕೊಂತ. ಎಷ್ಟು ಇದು ಫಸ್ಟ್ ಟೈಮ್ ಅವರು ಲಾರಿಲಿ ಹೋಯ್ತಾ ಇರೋದು. ನೋಡಿ ಸೂರ್ಯ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದ್ದಾನೆ. ಇಲ್ಲೆಲ್ಲ ಬೆಂಗಳೂರಲ್ಲಿ ಕಾಣಿಸೋದೇ ಇಲ್ವಲ್ಲ, ಬರೀ ಮನೆಗಳೇ ಅಡ್ಡ ಇರ್ತವೆ. ಅದಾದ್ಮೇಲೆ ನಾವು ದೇವಸ್ಥಾನ ಬಂದ್ ತಲುಪಿದ್ವಿ. ಅದು ಸ್ವಲ್ಪ ಹೈಟ್ ಅಲ್ಲಿ ಇರುತ್ತಲ್ವಾ ಲಾರಿ, ಇಳಿಯೋದಕ್ಕೆ ಸ್ವಲ್ಪ ಎಲ್ಲ ಕಷ್ಟ. ಅದಕ್ಕೆ ಒಂದ್ ಚೇರ್ ಇಟ್ಟಿದ್ರು, ನಿಧಾನಕ್ಕೆ ಇಳಿತಾ ಇದ್ವಿ ನಾವು. ಅಲ್ಲಿ ನಾವು 4:15 ಗಂಟೆಗೆ ಬಿಟ್ಟಿದ್ದು, ಇಲ್ಲಿಗೆ 8 ಗಂಟೆ ಅಷ್ಟೊತ್ತಿಗೆ ಬಂದಿದ್ವಿ ನಾವು. ನೋಡಿ ಈ ತರ ಬಯಲಿರುತ್ತೆ, ಇಲ್ಲಿ ನಾವು ಸ್ಟೇ ಆಗೋದು. ಅಲ್ಲಿ ಮನೆಯಿಂದ ತಂದಿರ್ತಾರೆ, ಅಣ್ಣ ತಮ್ಮದಿರು ಬೇರೆ ಬೇರೆ ತಗೊಂಡ್ ಬಂದಿರ್ತಾರಲ್ಲ, ಅದನ್ನ ಇಲ್ಲಿ ಎಲ್ಲಾನು ಒಂದ್ರಲ್ಲೇ ಮಿಕ್ಸ್ ಮಾಡ್ಬಿಟ್ಟು ಒಂದೇ ಎಲ್ಲ ಇದ್ ಮಾಡಿ ನಾಗಪ್ಪನ್ ಮಾಡ್ತಾರೆ. ವರ್ಷಕ್ಕೊಂದ್ಸತಿ ಬಂದ್ಮೇಲೆ ಇಲ್ಲಿ ನಾಗಪ್ಪನ್ ಮಾಡ್ಲೇಬೇಕು. ನೋಡಿ ಈಗೆಲ್ಲ ನಮ್ಮೂರವ್ರ ಏನ್ ಅಣ್ಣ ತಮ್ಮದಿರ್ ಬಂದಿದ್ವಲ್ಲ, ಎಲ್ಲಾರು ಒಂದ್ರಲ್ಲೇ ಹಾಕ್ಬಿಟ್ಟು ಮಾಡ್ತಾ ಇದ್ದೀವಿ. ತುಂಬಾನೇ ಪವರ್ಫುಲ್ ನಾಗಪ್ಪ ಅದು. ಇನ್ನೆಲ್ಲೂ ಮಾಡಲ್ಲ ಜಾಸ್ತಿ, ಅವರು ಇಲ್ಲಿ ಬಂದಾಗ್ಲೇ ಮಾಡೋದು. ಇನ್ ಮಾಮೂಲಿ ಹಬ್ಬಗಳಿಗೆಲ್ಲ ಅಲ್ಲೇ ಮನೆ ಹತ್ರನ ಅಥವಾ ಹೊಲ್ದ ಹತ್ರನ ಇರುತ್ತಲ್ಲ, ಅಲ್ಲಿ ಮಾಡ್ಕೊಂತಾರೆ. ಇನ್ ವರ್ಷಕ್ಕೊಂದ್ಸತಿ ಬಂದ್ಮೇಲೆ ಇಲ್ಲಿ ಮಾಡ್ತಾರೆ. ಈಗ ನಾಗಪ್ಪಂದೆಲ್ಲ ಮುಗೀತು, ಈಗ ಗಂಗಮ್ಮನ್ ಮಾಡೋದಕ್ಕೆ ಹೋಗ್ಬೇಕು. ಇಲ್ಲಿ ಗಂಗಮ್ಮನ್ ಮಾಡ್ತಾ ಇರೋದು. ಬೇರೆ ಬೇರೆ ಊರಿಂದ ಅಣ್ಣ ತಮ್ಮದಿರ್ ಬಂದಿರ್ತಾರಲ್ಲ, ಎಲ್ಲರೂ ಸೇರ್ಕೊಂಡ್ ಮಾಡ್ತಾ ಇದ್ದೀವಿ ಇಲ್ಲಿ. ಅದಾದ್ಮೇಲೆ ನಮ್ಮೂರಿಂದನೇ ಏನ್ ಅಣ್ಣ ತಮ್ಮದಿರ್ ಬಂದಿದ್ರಲ್ಲ, ಅವರೆಲ್ಲ ಸೇರ್ಕೊಂಡು ಇಲ್ಲಿ ಗಂಗಮ್ಮನ್ ಮಾಡೋದು. ಮುಂಚೆ ಗುಂಡಿ ತೋಡ್ದಂಗೆ ನೀರ್ ಬರ್ತಿತ್ತು, ಇವಾಗ ನೀರ್ ಬರಲ್ವಲ್ಲ, ಅದಕ್ಕೆ ಗುಂಡಿ ಮಾಡ್ಬಿಟ್ಟು ಅದ್ರಲ್ಲಿ ನೀರ್ ಹಾಕ್ಬಿಟ್ಟು ಗಂಗಮ್ಮನ್ ಮಾಡ್ತಾರೆ. ಇದಾದ್ಮೇಲೆ ಇದು ಕಳಸ ಹೊತ್ಕೊಂಡಿದ್ರು. ಕಳಸ ಹೊತ್ಕೊಂಡಾಗ ಅವ್ರ ಮೈ ಮೇಲೆ ದೇವ್ರು ಬಂದಿತ್ತು, ಅದಕ್ಕೆ ಅವ್ರು ಯಾರ ಹತ್ರನೂ ಮುಟ್ಟಿಸ್ಕೊಂತಾನೆ ಇರ್ಲಿಲ್ಲ. ಗಂಗಮ್ಮ ಎಲ್ಲ ಮಾಡಿದ್ದಾಯ್ತು. ಅದಾದ್ಮೇಲೆ ಅಲ್ಲೇ ಊಟಕ್ಕೆ ಹಾಕ್ತಾರೆ ದೇವಸ್ಥಾನದ ಹತ್ರ, ಅದಕ್ಕೆ ಊಟ ಮಾಡಿ
ಅಣ್ಣ ತಮ್ಮದಿರು ತಂದಿರ್ತಕ್ಕಂಥ ಹಾರ ತೇರಿಗೆ ಅಂತೇಳಿ ತಂದಿದ್ರು, ಅದನ್ನ ಹಾಕೋದಿಕ್ಕೆ ಅಂತ ಹೋಯ್ತಾ ಇದಾರೆ. ತೇರಿಂದೆಲ್ಲ ಮುಗ್ದಿದ್ದಾಯ್ತು. ಅದಾದ್ಮೇಲೆ ಎಲ್ಲಾರ್ಗು ಬಿಸಿಲಲ್ಲಿ ತಲೆನೋವು ಬಂದಿತ್ತಲ್ಲ, ಅದಕ್ಕೆ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಎಲ್ಲಾರುನು ಟೀ ಮಾಡ್ತಾ ಇದ್ರು. ನಾವೇನ್ ಮಾಡ್ತಿದ್ವಿ ಅಂದ್ರೆ ಎಲ್ಲ ಸೆಟ್ ಆಡ್ತಾ ಇದ್ವಿ, ಪೇಪರ್ ಅಲ್ಲೆಲ್ಲ ನೇಮ್ಸ್ ಬರೆದು ಬಿಟ್ಟು ಆಡ್ತಾರಲ್ವಾ, ಆತರ ಆಡ್ತಿದ್ವಿ. ದೊಡ್ಡವರೆಲ್ಲ ಅವ್ರವ್ರ ಇದ್ರಲ್ಲಿ ಮಾತಾಡ್ತಾ ಕೂತಿದ್ರು, ಮಕ್ಳುಗಳೆಲ್ಲ ಆಟ ಆಡ್ತಾ ಇದ್ರು. ನಿಜವಾಗ್ಲೂ ತುಂಬಾನೇ ಎಂಜಾಯ್ ಮಾಡಿದ್ವಿ. ಇದು ಎಷ್ಟು ಬಹಳ ವರ್ಷ ಆದ್ಮೇಲೆ ಈ ತರ ಎಂಜಾಯ್ ಮಾಡ್ತಿರೋದು. ಅವಾಗ ನಾವ್ ಚಿಕ್ಕ ಹುಡುಗರಾಗ ಹೋಯ್ತಾ ಇದ್ವಿ ಲಾರಿಲಿ, ಮದ್ವೆಗಳು ಈ ತರ ಏನಾದ್ರು ಫಂಕ್ಷನ್ ಮಾಡಿದ್ರೆ ಹೋಯ್ತಾ ಇದ್ವಿ. ಬಟ್ ಇವಾಗೆಲ್ಲ ಬಸ್ಗಳು ಕಾರ್ಗಳು ಬರೀ ಇದ್ರಲ್ಲೇ ಓಡಾಡೋದು. ಅದ್ರಿಂದ ಇದು ಎಕ್ಸ್ಪೀರಿಯನ್ಸ್ ಬಹಳ ಮರ್ತೋಗ್ಬಿಟ್ಟಿತ್ತು. ತುಂಬಾನೇ ಖುಷಿ ಆಯ್ತು ಈ ತರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದಕ್ಕೆ. ನಮ್ಮ ಮಕ್ಳಿಗಂತೂ ಇದೇ ಫಸ್ಟ್ ಟೈಮ್, ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಅಲ್ಲೇ ನಾವು ಲಾರಿ ನಿಲ್ಸಿದ್ವಲ್ಲ, ಅಲ್ಲೇ ಮಲ್ಕೊಂಡ್ಬಿಟ್ಟು ಬೆಳಿಗ್ಗೆ ಎದ್ದು ಇಲ್ಲಿ ಒಂದು ಹೊಲ್ದ ಹತ್ರ ನೀರ್ ಬೋರ್ ಆನ್ ಮಾಡಿದ್ರು, ಅಲ್ಲಿ ಬಂದಿದ್ವಿ ಸ್ನಾನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಎಲ್ಲ ಅಲ್ಲೇ ಸ್ನಾನ ಮಾಡ್ಕೊಬಿಟ್ಟು ಬಟ್ಟೆಗಳು ಹಂಗೆ ನೀರಲ್ಲಿ ಜಾಲಿಸ್ಬಿಟ್ಟು, ಅಲ್ಲಿ ಮುಸ್ಕಿನ್ ಜೋಳದ್ದು ಸೆಪ್ಪೆ ಎಲ್ಲ ಇತ್ತಲ್ವಾ, ಅದ್ರ ಮೇಲೆ ಎಲ್ಲ ಒಣಗಾಕಿದ್ವಿ. ಮತ್ತೆ ಇವಾಗ ಮುಡಿ ಕೊಡೋದಿತ್ತಲ್ವಾ, ಅಲ್ಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಒಣಕೊಂತವೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಬಂದಿದ್ವಿ. ಇದು ಬಂದ್ಬಿಟ್ಟು ಕೆಣ್ಕೊಂಡಾಗಿರೋದು ತಾಯಿ. ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಅದಾದ್ಮೇಲೆ ದೇವಸ್ಥಾನದಲ್ಲಿ ಮುಡಿ ಕೊಡ್ತಾರೆ. ಇದು ಏನ್ ಮರ ಅಂತಾನೆ ಗೊತ್ತಿಲ್ಲ, ಬಹಳ ವರ್ಷದಿಂದ ಐತೆ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. दिब्बदो मेरे परिचे मेरी चारो गल्लो गल्लंबो ताळे ಈರಮ್ಮ ನಿಲ್ಲಂದಾರೋ ಗೊತ್ತಾಳೆ ಆರೆ ತರಿಸೌರೋ ಬಾರೆ ಸಂಬಡಿಸೌರೋ ಬೋರಂಬೋ ಅರಿಯ ತರಿಸೌರೋ ಗಲ್ಲೋ ಗಲ್ಲಂಬೋ ತಾಳ ಈರಮ್ಮ ನಿಲ್ಲಂದಾರೋ ಗೊತ್ತಾಳ. ಮುಡಿ ಎಲ್ಲ ತೆಗಿತಾ ಇದ್ರು, ಬಹಳ ಬೇರೆ ಬೇರೆ ಊರಿಂದ ಎಲ್ಲ ಬಂದಿದ್ರಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ನಮ್ಮದೆಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಜಾರಾಯ್ತಿತ್ತಲ್ವಾ, ಅದಕ್ಕೆ ಚೌಕೊಬಾರ ಆಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ದೇವಸ್ಥಾನದ ಹತ್ರ, ಇದು ಸಾಯಿಬಾಬಾನ ದೇವಸ್ಥಾನ, ಅಲ್ಲೆಲ್ಲ ತುಂಬಾ ಫುಲ್ ರಶ್ ಇತ್ತಲ್ಲ, ಕುತ್ಕೊಳಕ್ಕೂ ಜಾಗ ಇರ್ಲಿಲ್ಲ. ಅದಕ್ಕೆ ಈ ಕಡೆ ಎಲ್ಲ ಫ್ರೀ ಇತ್ತು ಅಂತ ಹೇಳ್ಬಿಟ್ಟು ಬಂದಿದ್ವಿ. ಇಲ್ಲಿ ತುಂಬಾ ಚೆನ್ನಾಗಿತ್ತು, ತಣ್ಣಗಿತ್ತು. ಅದಾದ್ಮೇಲೆ ಇಲ್ಲಿ ನಮ್ ತರನೇ ಬೇರೆ ಊರಿಂದ ಬಂದಿರ್ತಾರಲ್ಲ, ಅವ್ರಿಲ್ಲಿ ಸ್ಟೇ ಆಗಿದ್ರು. ಅವ್ರದ್ದು ಮುಡಿ ಹೋಗಿದ್ರು ದೇವಸ್ಥಾನದ ಹತ್ರ. ನಾವಿಲ್ಲಿ ಚೌಕೊಬಾರ ಆಡ್ಕೊಂಡ್ ಬಂದಿದ್ವಿ. ಅದಾದ್ಮೇಲೆ ನಾವು ವರ್ಷಕ್ಕೊಂದ್ಸತಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಪ್ಪನ ಮಕ್ಳು ಅವರೆಲ್ಲ ಬಂದಿದ್ರು.
ನನ್ಗೂ ಮತ್ತೆ ಅವ್ರಿಗೆಲ್ಲರಿಗೂ ಮಡ್ಲಕ್ಕಿ ಕೊಡ್ತಾ ಇದ್ರು ಹೆಣ್ಮಕ್ಳು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಹೆಂಗೆ ಹೆಣ್ಮಕ್ಳು ಬಂದಾರೆ ಅಂತ ಖುಷಿ ಆಗುತ್ತೋ ನಮಗೂ ಹಂಗೆ ನಮ್ ತವ್ರ ಮನೆ ದೇವ್ರಿಗೆ ಹೋದ್ವಿ ಅಂತ ಅಷ್ಟೇ ಖುಷಿ ಆಗುತ್ತೆ. ಇದ್ ಬಂದ್ಬಿಟ್ಟು ಪಗಡ್ಲು ಬಂಡೆ ಹತ್ರ ಇರೋದು ದೇವಸ್ಥಾನ. ಕಲ್ಯಾಣ ದುರ್ಗ ತಾಲೂಕ್ ಬರುತ್ತೆ ಈ ದೇವಸ್ಥಾನ. ವೀರಮಾಸ್ತಮ್ಮ ಮತ್ತೆ ಚೆನ್ನಿಗ್ರಾಯ ಸ್ವಾಮಿ ಅಂತ ಹೇಳ್ಬಿಟ್ಟು ಆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಆಂಧ್ರದಲ್ಲಿ ಬರುತ್ತೆ. ಇದೆಲ್ಲ ಆಯ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಮುಡಿದೆಲ್ಲ ಆಯ್ತು ಮತ್ತೆ ಹೋಯ್ತಾ ಇದ್ವಿ ದೇವಸ್ಥಾನಕ್ಕೆ. ಅಂದ್ರೆ ಸೀದಾ ಡೈರೆಕ್ಟ್ ಮನೆಗ್ ಹೋಗಂಗಿಲ್ಲ. ಇನ್ನೊಂದಲ್ಲ ಆಂಜನೇಯನ್ ದೇವಸ್ಥಾನದ ಹತ್ರ ಏನಾದ್ರು ಸಿಹಿ ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು ಹೊರಡೋದು. ಅಲ್ಲೇ ಸ್ವಲ್ಪ ಕತ್ಲಾಗ್ತಾ ಬಂದಿತ್ತು. ಅಂದ್ರೆ ಒಂದು 5 ಗಂಟೆ ಏನೋ ಆಗ್ಬಿಟ್ಟಿತ್ತು. ಟೈಮ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾರು ಒಂದೊಂದ್ ಕೆಲ್ಸ ಮಾಡ್ತಿದ್ವಿ. ಗಂಡ್ ಮಕ್ಳೆಲ್ಲ ಒಲೆದಕ್ಕೆ ಅಂದ್ರೆ ಕಲ್ಲುಗಳ್ನ ನಾವೇನು ಸ್ಟವ್ ಎಲ್ಲ ತಗೊಂಡೋಗಿಲ್ವಲ್ಲ, ಕಲ್ಲಲ್ಲೇ ಒಲೆ ಮಾಡ್ತಾ ಇದ್ರು ಮತ್ತೆ ಸೌದೆ ಎಲ್ಲ ತರ್ತಾ ಇದ್ರು. ನಾವು ತರಕಾರಿ ಎಲ್ಲ ಹಚ್ಕೊಂತಾ ಇದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಚಿತ್ರಾನ್ನ, ಗೊಜ್ಜು, ಅನ್ನ ಮತ್ತೆ ಪಾಯಸ, ಕೋಸಂಬರಿ ಮಾಡಿದ್ರು. ನಿಜವಾಗ್ಲೂ ಚಿತ್ರಾನ್ನ ಅಂತೂ ಸೂಪರ್ ಆಗಿತ್ತು. ನಾವ್ ಮನ್ಯಾಗ ಮಾಡಿದ್ರು ಹಂಗಾಗಲ್ಲ, ಅಷ್ಟು ಚೆನ್ನಾಗಾಗಿತ್ತು. ಅದಾದ್ಮೇಲೆ ಅಡ್ಗೆ ಎಲ್ಲ ರೆಡಿ ಆಯ್ತು. ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಇದು ಬಂದ್ಬಿಟ್ಟು ಆಂಜನೇಯನ್ ದೇವಸ್ಥಾನ. ಇದು ನಮ್ಮ ಊರ್ಗ್ ಹತ್ರನೇ ಇರೋದು. ಅಲ್ಲಿ ಪೂಜೆ ಮಾಡಿಸೋದಕ್ಕೆ ಅಂತ ಬಂದಿದ್ವಿ. ಇದೇ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ಮತ್ತೆ ಪುರಿ ಅದನ್ನ ಕೊಡ್ತಾರಲ್ವಾ, ಅದಕ್ಕೆ ರೆಡಿ ಮಾಡ್ತಾ ಇದ್ರು. ಪೂಜೆದೆಲ್ಲ ಆಯ್ತು. ಈಗೆಲ್ಲ ಊಟಕ್ಕೆ ಹಾಕ್ತಾ ಇದಾರೆ. ಕತ್ಲಾಗೆ ಆಯ್ತು. ನೈಟ್ ಇನ್ನೇನು ಊರಿಗೆ ಹೋಗೋದ್ ಬೇಡ, ಅಲ್ಲೇ ಸ್ಟೇ ಆಗೋದು ಅಂತ ಹೇಳ್ಬಿಟ್ಟು ಊಟ ಮಾಡ್ಬಿಟ್ಟು ಅಲ್ಲೇ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಊಟ ತಿಂತಾ ಇದಾರೆ. ನಿಜವಾಗ್ಲೂ ಇವತ್ತಿನ ದಿವಸ ತುಂಬಾನೇ ಖುಷಿ ಪಟ್ಟಿದ್ವಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.